ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕದ 430ಕ್ಕೂ ಅಧಿಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂದರೆ ಈ ಒಂದು ಡಿಗ್ರಿ ಕಾಲೇಜುಗಳಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಆಸಕ್ತ ಮತ್ತು ವಿದ್ಯಾರ್ಹತೆ ಹೊಂದಿರುವ ಎಲ್ಲ ಅಭ್ಯರ್ಥಿಗಳು ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲೇ ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಫ್ರೆಂಡ್ಸ್, ನಿನ್ನೆ ತಾನೇ ಅಂದರೆ 31 ಜುಲೈ 2025ರಂದು ಈ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿರ್ತದೆ. ತಾವುಗಳು ಇಲ್ಲಿ ನೋಡ್ಬೋದು. ವಿಷಯ 2025-26ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ. ಓಕೆ, ಸೊ ಇಲ್ಲಿ ಉಲ್ಲೇಖ ಏನಿದೆ, ಈ ಕಚೇರಿಯ ಇದೇ ಕ್ರಮಾಂಕದ ಪ್ರಕಟಣೆ ಅಂದರೆ 25 ಜೂನ್ 2025ರಂದು ಇದನ್ನು ಪ್ರಕಟಣೆ ಮಾಡಲಾಗಿತ್ತು. ಓಕೆ, ಸೊ ಈಗ ಈ ಒಂದು ಪ್ರಕಟಣೆಯಲ್ಲಿ ಏನೇನು ಹೇಳಿದ್ದಾರೆ ಇಲ್ಲಿ ನೋಡೋಣ. ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂದರೆ ಅದರಲ್ಲಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳನ್ನು ಒಳಗೊಂಡಂತೆ ಈ ಒಂದು ಖಾಯಂ ಅಂದರೆ ಪರ್ಮನೆಂಟ್ ಈ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಅಂದರೆ ರಿಮೈನಿಂಗ್ ಈ ಒಂದು ಅತಿಥಿ ಏನು ಒಂದು ಬೋಧನಾ ಕಾರ್ಯಭಾರ ಇರ್ತದಲ್ಲ ಅಂತಹ ಒಂದು ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈ ಒಂದು ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಅದರಂತೆ ಈಗಾಗಲೇ ಈ ಒಂದು ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಎಡಿಟ್ ಮಾಡಲಿಕ್ಕೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 31 ಜುಲೈ ಅಂದರೆ ನಿನ್ನೆಯಿಂದ 3/8 ಅಂದರೆ ಒಟ್ಟಾರೆಯಾಗಿ ಒಂದು 4 ದಿನಗಳ ಕಾಲಾವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಆಗಸ್ಟ್ 3ನೇ ತಾರೀಕು ಮಟ್ಟ ನೀವೇನು ಮಾಡ್ಬೋದು, ಈ ಒಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಅಂದರೆ ಆಲ್ರೆಡಿ ನೀವು ಅರ್ಜಿ ಸಲ್ಲಿಸಿದ್ರಿ ಅಂದ್ರೆ ನೀವು ಎಡಿಟ್ ಮಾಡ್ಬೋದು, ಏನಾದರೂ ನಿಮ್ಮದು ಚೇಂಜಸ್ ಮಾಡೋದಿದ್ದಂದ್ರೆ. ಓಕೆ, ಸೊ ಮುಂದುವರೆದು ಈ ಒಂದು ಅತಿಥಿ ಉಪನ್ಯಾಸಕರಾಗಿ ಈಗ ಆಲ್ರೆಡಿ ಒಂದು ಕರ್ತವ್ಯವನ್ನು ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನು ಈ ಪ್ರಕಟಣೆ ಹೊರಡಿಸಿದ ದಿನಾಂಕ 31/7/2025ಕ್ಕೆ ಅನ್ವಯಿಸುವಂತೆ ಪಡೆದು ಅರ್ಜಿಯನ್ನು ಎಡಿಟ್ ಮಾಡಿಕೊಳ್ಳಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಈ ಕೊಟ್ಟಂಥ ಅಂತರ್ಜಾಲ ತಾಣ ಅಥವಾ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹೋಗಿ ಸಂಪರ್ಕಿಸಬಹುದು. ಓಕೆ, ಉಳಿದಂತೆ ಉಲ್ಲೇಖಿತ ಪ್ರಕಟಣೆಯಲ್ಲಿನ ಅಂಶಗಳು ಯಥಾವತ್ತಾಗಿ ಮುಂದುವರಿಯುತ್ತದೆ. ಅರ್ಥ ಆಯ್ತಾ? ಏನಿಲ್ಲ, ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ 430ಕ್ಕೂ ಅಧಿಕ ಈ ಒಂದು ಪ್ರಥಮ ದರ್ಜೆ ಕಾಲೇಜು ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದಾವಲ್ಲ ಅದರಲ್ಲಿ ಖಾಲಿ ಇರುವಂಥ ಎಲ್ಲ ಒಂದು ಅತಿಥಿ ಉಪನ್ಯಾಸಕರು ಅಥವಾ ಗೆಸ್ಟ್ ಲೆಕ್ಚರರ್ಸ್, ಓಕೆ, ಆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಓಕೆ, ಸೊ ಆದ್ದರಿಂದ ತಾವು ಒಂದು ಎಲಿಜಿಬಲ್ ಇದ್ದರೆ ಅಂದರೆ ನೀವು ಈ ಒಂದು ಸೈಟ್ಗೆ ಹೋಗಿ ಏನಪ್ಪ ಅಪ್ಲೈ ಮಾಡ್ಬೋದಾಗಿದೆ. ಓಕೆ, ಸೊ ಇದಿಷ್ಟು ಈ ಒಂದು ಕರ್ನಾಟಕ ಪ್ರಥಮ ದರ್ಜೆ ಅಂದರೆ ಮೇನ್ಲಿ ಹೇಳ್ಬೇಕಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.